ಏನೋ ಮಾಡ್ತಿಲ್ಲ ಅಂದ್ರೆ ನಿಮ್ಗೆ ಅವಳು ಇಷ್ಟ ಅಂತಾನೆ ತಾನೆ? ಏಯ್, ಎಲ್ಲಿ ಬೀಳದ್ ನಾಲ್ಗೆನ ಹರಿಬಿಟ್ರೆ ಹಲ್ಲು ಉದ್ರಿಸ್ಬಿಡ್ತೇನೆ. ಅದೇವ ಈ ಶಾವಾಗ ನಮ್ಗೆ ಬೈತೀರಾ, ಆದ್ರೆ ಅವಳನ್ನ ಸೊಸೆ ಅಂತ ಒಪ್ಕೊಂಡು ಮೆರೆಸ್ತಾ ಇದ್ದೀರಾ ಅಲ್ವಾ? ನಿನ್ ತಲೆಯಲ್ಲಿ ಬುದ್ಧಿ ಐತಾ ಆನೆ ಲದ್ದಿನ? ನಾನ್ ನಿನಗ ಅವತ್ತೇ ಹೇಳಲಿಲ್ವಾ ಆ ಟೀಚರ್ ಅವನ್ನ ಬುಟ್ಟೊಡಿತೀನಿ ಅಂತ? ಆ ಟೀಚರ್ ಅಮ್ಮ ಈ ಅಟ್ಟಿ ಸೊಸೆ ಆಗಿರೋಕೆ ನಾನ್ ಬಿಡಕ್ಕಿಲ್ಲ. ಆ ಭಗವಂತನ ಸಾಕ್ಷಿಯಾಗಿ ರುದ್ರನ್ನು ಟೀಚರ್ ಅಮ್ಮನ್ನು ದೂರ ಮಾಡಿ ನಿನ್ನನ್ನ ನನ್ನ ಅಟ್ಟಿ ಸೊಸೆಯಾಗಿ ಮಾಡ್ಕೋತೀನಿ. ಸುಮ್ ಕಿವ್ನಿ ಅಂದ್ ಮಾತ್ರಕ್ಕೆ ನಾನು ಏನು ಮಾಡ್ತಿಲ್ಲ ಅಂತಲ್ಲ. ಸಮಯ ನೋಡಿ ಕಾದೋಡಿತೇನೆ. ನೀವ್ ಕಾಯ್ತಾ ಇರಿ, ಅಷ್ಟಲ್ಲಿ ಗಂಡ ಹೆಂಡತಿ ಇಬ್ರು ಒಂದ್ ಮಗು ಎತ್ತಿ ನಿಮ್ ಕೈ ಕೊಡ್ತಾರೆ. ಏನಂದೆ? ಅವಳು ಹೊಟ್ಟೆನಾಗೆ ನನ್ನ ವಂಶದ ಕುಡಿ ಬೆಳೆಯೋದಕ್ಕೆ ನಾನು ಬಿಟ್ಬಿಟ್ಟೆನಾ? ನಿನ್ ಕೈನಾಗ ಏನಾಯ್ತತೇವಾ? ನೋಡ್ತಿಲ್ವಾ ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರು ಹೆಂಗ್ ಅಂಡ್ಕೊಂಡವ್ರೆ ಅಂತ? ಟೀಚರ್ ಮುಂಗೆ ರುದ್ರಗಡ್ರ ಆಗಕ್ಕಿಲ್ಲ, ಅವ್ರಿಬ್ರು ಸಣ್ಣಕ್ಕಿರಕ್ಕಿಲ್ಲ ಅಂತ ಹೇಳ್ತಿದ್ರಿ. ಈಗ ಏನ್ ಹೇಳ್ತೀರಾ? ಇಲ್ಲೇ ನಾನು ತೆಪ್ ಮಾಡಿದ್ದು. ಈಟ್ ದಿನ ಅವಳು ಇಷ್ಟ ಇಲ್ಲದೆ ಮದುವೆ ಆಗೋಳೆ ಅಂತಾನೆ ನಾನು ಅನ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತೈತೆ ಆಡಿದ್ದೆಲ್ಲ ನಾಟಕ ಅಂತ. ನಾಟಕ ಅಂತ ಗೊತ್ತಾಯ್ತಲ್ಲ, ಹೋಗ್ ನಟ್ಟಿ ಅವಳ ಆಚೆ ಬನ್ನಿ. ಜುಟ್ಟು ಹಿಡ್ದು ಎಳ್ದು ಆಚೆ ಬಿಡೋಣ. ಹಂಗ್ ನಿಲ್ಗಾಲಲ್ಲಿ ಅವಳನ್ನ ಆಚೆ ಹಾಕಕ್ಕಾಗಲ್ಲ ಚಂಚಲ. ಯಾಕೆ? ಭಯನಾ? ಭಯನ? ಈ ಭುವನೇಶ್ವರಿಗೆ ಭಯನ? ಮತ್ ಯಾಕೆ ಈಗ ಆಗಕ್ಕಿಲ್ಲ ಅಂತಿದ್ದೀರಾ? ನಾನು ಇಡೀ ಊರಿಗೆ ಬೇಕಾದವಳು. ರಾಜಕೀಯದವರು, ಪೇಪರ್ನವರು ನನ್ನ ಹಿಂದೆನೆ ಇರ್ತಾರೆ. ನಾನು ಏನಾದ್ರೂ ಅವಳನ್ನ ಅಟ್ಟಿಯಿಂದ ಆಚೆ ಹಾಕಿದ್ರೆ ಊರಿಗೆ ಅವ್ವ ಅನ್ಸ್ಕೊಂಡಿರೋ ಭುವನೇಶ್ವರಿ ಅವರು ಅಟ್ಟಿ ಸೊಸೆನೆ ಆಚೆ ಹಾಕವ್ರೆ ಅಂತ ದೊಡ್ಡ ವಿಷಯ ಮಾಡ್ಬಿಡ್ತಾರೆ. ಇದು ನನ್ನ ಮರವಾದೆ ಪ್ರಶ್ನೆ. ಏನೇ ಮಾಡಿದ್ರು ರಕ್ತ ಕೈಗಂಟ್ಕೊಳ್ದೆ ಇರಂಗೆ ಕೆಲ್ಸ ಮುಗಿಸ್ಬೇಕು. ಅಲ್ಲಿ ಗಂಟೆ ನನ್ನ ರುದ್ರಭವ ನನ್ ಕೈ ತಪ್ಪೋಯ್ತಾನೆ. ನಾನು ಅಮ್ಮ ಅಂತ ಭಿಕ್ಷೆ ಪಾತ್ರೆ ಇಟ್ಕೊಂಡು ಹೋಗ್ಬೇಕಾಯ್ತದೆ.